Hello students, due to some technical problems, instead of explaining class in classroom, I explain today's class in the library. So in the last class we discussed about the meaning of the entrepreneur, isn't it? From last 4 centuries, the meaning of the entrepreneur simultaneously change according to the need of the business world. Earlier, entrepreneur treated as a risk bearer. Afterwards, Adam Smith and some other economists considered entrepreneur as a capitalist. Some people considered entrepreneur as a innovator. So, along with the changes in the techniques of the management, innovations in the production lines, continuous changes in the technologies, and dynamic attitude of the consumers, the meaning of the entrepreneur also changes. So, today I am going to discuss the capacities of the entrepreneur. Before discussing the capacity of the entrepreneur, once again I explain the meaning of the entrepreneur briefly. An entrepreneur is a person who bears the risk, unites the various factors of the production, and carries out the innovations. Therefore, we may define an entrepreneur as an individual or a group of individuals who tries to create something new, organizes the production, and undertakes the risk involved in establishment and operation of a business enterprise, isn't it? Both definition shows the different features of the or capacities of the entrepreneur. From the above meaning, entrepreneur has 3 capacities. First one, entrepreneur as a risk bearer, entrepreneur as an organizer, and entrepreneur as an innovator. Nowadays, entrepreneur treated as an innovator. So, explain one by one. Entrepreneur as a risk bearer. Before explaining in English, once again I explain the meaning of entrepreneur in Kannada also. Okay. So, ನಾವು ಲಾಸ್ಟ್ ಕ್ಲಾಸ್ನಾಗ ಈ ಉದ್ಯಮಶೀಲ ಅಥವಾ ಉದ್ಯಮ ಸಾಹಸಿಯ ಅರ್ಥವನ್ನು ನಾವು ನೋಡಿದ್ವಿ. ಇದು 4 ಶತಮಾನಗಳಿಂದ ಈ ಅರ್ಥ ಚೇಂಜ್ ಆಗ್ತಾ ಬರ್ತಾ ಇದೆ. ಮೊದಲು ಒಬ್ಬ ಉದ್ಯಮಶೀಲನನ್ನು ನಷ್ಟಭಯಧಾರಕ, ನಷ್ಟಭಯ ಹೊರುವವನ ಅಂತ ತಿಳ್ಕೊಂಡಿದ್ರು. ಯಾಕಂದ್ರೆ ಉದ್ಯಮದಲ್ಲಿ ಯಾಕೆ ಇದನ್ನು ಹೇಳಿದರು ಅಂದ್ರೆ, ಮೊದಲ ಡೆಫಿನಿಷನ್ ಮೀನಿಂಗ್ ಏನು ಹೇಳ್ತಿದ್ರು, ಉದ್ಯಮಶೀಲ ಅಂದ್ರೆ ಒಂದು ನಿರ್ದಿಷ್ಟ ಬೆಲೆಗೆ ಉತ್ಪಾದನಾ ಘಟಕಗಳನ್ನು ಖರೀದಿಸಿ ಅವುಗಳಿಂದ ಉತ್ಪನ್ನಗಳನ್ನು ತಯಾರಿಸಿ ಅನಿಶ್ಚಿತ ಬೆಲೆಗೆ ಮಾರಾಟ ಮಾಡುವವ. ಅಂದ್ರೆ ಅವ ಉತ್ಪಾದನೆಗೆ ಬೇಕಾದಂತಹ ಸಂಪನ್ಮೂಲಗಳನ್ನು ಒಂದು ನಿಶ್ಚಿತ ಬೆಲೆ ಕೊಟ್ಟು ಕೊಂಡ್ಕೊಂಡಿರ್ತಾನೆ, ಅದರಿಂದ ಉತ್ಪನ್ನಗಳನ್ನು ತಯಾರಿಸ್ತಾನೆ. ಆದ್ರೆ ಅವನಿಗೆ ತಾನು ತಯಾರಿಸಿದ ಉತ್ಪನ್ನಗಳ ಬೆಲೆ
ಎಷ್ಟು ಅನ್ನುವಂಥ ಅನಿಶ್ಚಿತತೆ ಇರ್ತದೆ. ಕೆಲವೊಂದು ಸರ್ತಿ ತಾ ಏನು ಖರ್ಚು ಮಾಡಿರ್ತಾನೋ ಅದಕ್ಕಿಂತ ಹೆಚ್ಚಿನ ಬೆಲೆ ಬರ್ಬೋದು, ಅವಾಗ ಅವ್ನಿಗೆ ಲಾಭ ಬರ್ತದೆ. ಇಲ್ಲ ಕೆಲವೊಂದು ಸರ್ತಿ ಅವ ಒಂದು ಉತ್ಪನ್ನವನ್ನು ತಯಾರಿಸ್ಬೇಕಾದ್ರೆ ಎಷ್ಟು ಹಣವನ್ನು ಖರ್ಚು ಮಾಡಾನೋ ಅದಕ್ಕಿಂತ ಕಡಿಮೆ ಬೆಲೆ ಮಾರುಕಟ್ಟೆಯಲ್ಲಿ ಅವನ ವಸ್ತುವಿಗಿತ್ತಂದ್ರೆ ಅವಾಗ ನಷ್ಟ ಆಗ್ತದೆ. ಸೊ ಅದಕ್ಕೆ ಈ ಅನಿಶ್ಚಿತತೆಯ ಬೆಲೆ ಇರುವುದರಿಂದ ನಷ್ಟ ಭಯಧಾರಕ ಅಂತ ಕರಿತೀವಿ ನಾವು ಅವನ್ನ. ನೆಕ್ಸ್ಟ್ ಇನ್ನೊಂದು ಡೆಫಿನಿಷನ್ ಮುಂದೆ ಹೆಂಗೆ ಹೇಳಿದ್ರು, ಶತಮಾನಗಳು ಬದಲಾಗ್ತಾ ಬಂದಂಗೆ ವ್ಯವಹಾರದ ಪರಿಸರವೂ ಬದಲಾಗ್ತಾ ಹೋತು, ಆರ್ಥಿಕ ಪರಿಸ್ಥಿತಿ ಬದಲಾಗ್ತಾ ಹೋತು, ತಂತ್ರಜ್ಞಾನಗಳ ಬೆಳವಣಿಗೆ ಆಯಿತು. ಅದೇ ಥರ ಈ ಉದ್ಯಮಶೀಲರ ಅರ್ಥವು ಬದಲಾಗ್ತಾ ಹೋಯಿತು. ಎರಡನೇ ಡೆಫಿನಿಷನ್ನು ಅಥವಾ ಈ ಮುಂದೆ ಡೆಫಿನಿಷನ್ ಒಳಗೆ ನೋಡಿದ್ರಾಗ ಅಂದ್ರೆ ಕೆಲವೊಬ್ರು ಹೇಳಿದರು ಉದ್ಯಮಶೀಲ ಅಂದ್ರೆ ಸಂಘಟನೆಕಾರ. ಇವ ಉತ್ಪಾದನೆಗೆ ಬೇಕಾದಂತಹ ಅಥವಾ ಒಂದು ಸಂಸ್ಥೆಗೆ ಬೇಕಾದಂಥ ವಿವಿಧ ಸಂಪನ್ಮೂಲಗಳನ್ನು ಸಂಘಟನೆ ಮಾಡ್ತಾನೆ, ಅದಕ್ಕೆ ಅವನಿಗೆ ಸಂಘಟನೆಕಾರ ಅಂತ ಕರೆದ್ರು. ಎರಡನೇದ್ದು ನೆಕ್ಸ್ಟ್ ಥರ್ಡ್ ಒನ್ ನವೀನತೆಯ ಚಿಂತಕ ಅಥವಾ ಆವಿಷ್ಕಾರಕ ಅಂತ ಹೇಳಿ ಕರೆದ್ರು. ನಾವೀಗೇನಾದರೂ ಒಂದು ಹೊಸದು ವ್ಯವಹಾರ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ ಅಂದ್ರೆ ಮೊದಲೇ ಇದ್ದಂಥ ವಸ್ತುಗಳನ್ನೇ ತಯಾರು ಮಾಡ್ತಿದ್ರೆ ಅಥವಾ ಮೊದಲೇ ಮಾಡ್ತಿದ್ದಂಥ ವ್ಯವಹಾರಗಳು ಬೇರೆಯವ್ರು ಮಾಡ್ತಿದ್ರೆ ನಾವು ಟಫ್ ಕಾಂಪಿಟೇಷನ್ ಎದುರಿಸ್ಬೇಕಾಗ್ತದೆ. ಆ ಕಾಂಪಿಟೇಷನ್ ನಿಲ್ಬೇಕಾದ್ರೆ ಹೊಸದೇನಾದರೂ ಮಾಡಬೇಕಾಗ್ತದೆ. ಹೊಸ ವಸ್ತು ಉತ್ಪಾದನೆ ಮಾಡ್ಬೋದು, ಹೊಸ ತಂತ್ರಜ್ಞಾನವನ್ನು ಬಳಸ್ಬೋದು, ಹೊಸ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಳಸ್ಬೋದು. ಈ ಥರ ಹೊಸದೇನಾದರೂ ಮಾಡಲೇಬೇಕಾಗ್ತದೆ ನಾವು. ಸೊ ಅದಕ್ಕೆ ಈ ಸ್ಪರ್ಧಾತ್ಮಕವಾದಂಥ ವ್ಯವಹಾರದ ಪರಿಸರ ಒಳಗೆ ನಾವು ನಿರಂತರವಾಗಿ ಅಸ್ತಿತ್ವದಲ್ಲಿ ಇರಬೇಕಾದ್ರೆ, ಲಾಭ ಗಳಿಸ್ಬೇಕಾಗಿದ್ರೆ, ಅಭಿವೃದ್ಧಿ ಹೊಂದಬೇಕಾದ್ರೆ ನಾವು ಏನಾದರೂ ಹೊಸದನ್ನು ಕೊಡಬೇಕು. ಆವಾಗ ಮಾತ್ರ ನಮಗಿದು ಸಾಧ್ಯ. ಅದಕ್ಕೆ ಈ ಉದ್ಯಮಶೀಲನಿಗೆ ನವೀನತೆಯ ಚಿಂತಕ ಅಥವಾ ಆವಿಷ್ಕಾರಕ ಅಂಥೇಳಿ ಕರೆದ್ರು. ಸೊ ಇವತ್ತು ನಾವು ಉದ್ಯಮಶೀಲನ 3 ಮುಖ್ಯ ಗುಣಲಕ್ಷಣಗಳನ್ನು ನೋಡೋಣ. ಮುಂದೆ ನಾವು ಡಿಟೇಲ್ ಆಗಿ ಅವನ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ತೀವಿ. ಕೆಪಾಸಿಟೀಸ್, ಅವನ ಸಾಮರ್ಥ್ಯ ಏನು, ಎಷ್ಟು ಡೆಫಿನಿಷನ್ಗಳನ್ನು ನಿಮ್ಮ ಬುಕ್ನೊಳಗೆ ಕೊಟ್ಟಾರ, ಅವೆಲ್ಲ ಡೆಫಿನಿಷನ್ಗಳನ್ನು ನೀವು ಓದ್ತಾ ಹೋದ್ರಿ ಅಂತಂದ್ರೆ ನಿಮಗೆ ಮುಖ್ಯ 3 ಗುಣಲಕ್ಷಣಗಳು ಕಾಣಿಸುವು ಇವು. ಏನಂದ್ರೆ ಉದ್ಯಮಶೀಲ ನಷ್ಟ ಭಯಧಾರಕ, ಉದ್ಯಮಶೀಲ ಸಂಘಟನಾಕಾರ, ಉದ್ಯಮಶೀಲ ನವೀನತೆಯ ಚಿಂತಕ ಅಥವಾ ಆವಿಷ್ಕಾರಕ ಅಥವಾ ಹೊಸದನ್ನು ಅಳವಡಿಸಿಕೊಳ್ಳುವವ. ಸೊ ಈಗ 1 by 1 ನಾವು ಈ ಕೆಪಾಸಿಟಿಯನ್ನು ತಿಳಿತಾ ಹೋಗೋಣ. ಓಕೆ, ಫಸ್ಟ್ ಒನ್ entrepreneur as an risk bearer. First in 1975 the French economist Richard introduced the term entrepreneur in the business. He defined, or according to him, entrepreneur is an agent who buys means of production at certain prices in order to combine them into the product with a view to selling at prices that are uncertain at moment at which he commits himself to his cost. So here he explain this meaning with the example of the farmer. Farmer hire the land from the landlord, he hire the laborers and he purchase some material for the flowing the field, seeds, pesticides, fertilizers, etc. So he pays rent to the landlord, he pays wages to the laborers and he pays a certain price to the material he purchased for the
cultivation. After the growth of the crops, farmer has uncertain about the prices of his food grains. If the prices of the food grains higher than the cost he spent, then he will get the profit, otherwise he incurred losses. So in these cases, entrepreneur is a risk bearer. So some risk are calculated risk and some risk are uncertain risk. For example, calculated risks are those who were measured before they happen or after their happened. For example, fire, accident, earthquake, and some other accidents. These calculated risk can be minimized by insurance. But some are uncertain, uncalculated risks are there. For example, fall in the demand and taste of the customers, change in technology, change in the bank interest rates, change in the market strategies, etc. are uncertain and uncalculated risks. They cannot be minimized with the help of insurance. These uncertain risks are borne by the entrepreneur. From his capabilities, skill and knowledge, he can face this uncertain risk and earn profit for his organization. ಸೊ ಈಗ ನಾವು ಕನ್ನಡದಾಗ ಹೇಳಬೇಕಂದ್ರೆ ಉದ್ಯಮಶೀಲ ನಷ್ಟಧಾರಕ ಹೆಂಗೆ ನಷ್ಟ ಏನಾಗ್ತದೋ ವ್ಯವಹಾರದೊಳಗೆ ಅವನೇ ಎದುರಿಸ್ಬೇಕು. ನಷ್ಟ ಯಾವಾಗ ಆಗ್ತದ ಈ ಕ್ವಶನ್ ಅರೈಸ್ ಆಗ್ತದೆ ಮೊದಲು. ಹೌದಾ ಅಲ್ಲೋ? ಯಾವಾಗ ನಷ್ಟ ಅವ ಅನುಭವಿಸ್ತಾನ ಅಂತಂದ್ರೆ, ಉದ್ಯಮಶೀಲ ತಾನು ತಯಾರಿಸುವಂಥ ವಸ್ತುಗಳಿಗೆ ಬೇಕಾದಂಥ ವಸ್ತುಗಳನ್ನು ಒಂದು ನಿರ್ದಿಷ್ಟ ಬೆಲೆಗೆ ಕೊಂಡುಕೊಳ್ತಾನೆ. ಅವನ್ನ ಸಂಯೋಜಿಸಿ ವಸ್ತುಗಳ ಉತ್ಪಾದನೆ ಮಾಡ್ತಾನೆ. ಆದರೆ ಅವನಿಗೆ ತಾನು ತಯಾರಿಸಿದಂಥ ಉತ್ಪನ್ನಗಳಿಗೆ ನಿಶ್ಚಿತವಾದ ಬೆಲೆ ದೊರಕುವಂಥ ಜ್ಞಾನ ಅವನಿಗೆ ಇರುವುದಿಲ್ಲ, ಮೊದಲೇ ಇರುವುದಿಲ್ಲ. ಅವ ಉತ್ಪಾದನೆಗೆ ಮಾಡಿದಂಥ ಖರ್ಚಿನಕ್ಕಿಂತ ಹೆಚ್ಚಿನ ಬೆಲೆಗೆ ಅವ ತಯಾರಿಸಿದ ವಸ್ತುಗಳು ಮಾರಾಟ ಆದ್ರೆ ಅವನಿಗೆ ಲಾಭ, ಅಥವಾ ಖರ್ಚು ಮಾಡಿದಕ್ಕಿಂತ ಕಡಿಮೆ ಬೆಲೆಗೆ ಆ ವಸ್ತುಗಳು ಮಾರುಕಟ್ಟೆಯಲ್ಲಿ ಮಾರಾಟ ಆದ್ರೆ ಅವನಿಗೆ ನಷ್ಟ. ಈ ಥರ ನಷ್ಟವನ್ನು ಅವ ಎದುರಿಸಬೇಕಾಗ್ತದೆ. ನಷ್ಟಗಳ ಒಳಗೆ ಎರಡು ಪ್ರಕಾರಗಳವ. ಕೆಲವೊಂದು ನಿಶ್ಚಿತವಾದಂಥ ನಷ್ಟಗಳವ, ಕೆಲವೊಂದು ಅನಿಶ್ಚಿತ ನಷ್ಟಗಳವ. ಏನು ನಿಶ್ಚಿತವಾದ ನಷ್ಟಗಳು ಅಂತಂದ್ರೆ, ಕೆಲವೊಂದು ನಷ್ಟಗಳನ್ನು ಮೊದಲೇ ಅಂದಾಜಿಸಬಹುದು, ಅಥವಾ ಕೆಲವೊಂದು ನಷ್ಟಗಳನ್ನು ನಷ್ಟ ಆದ ಮೇಲೆ ಅವುಗಳ ಲೆಕ್ಕ ಹಾಕಿ ಆ ನಷ್ಟವನ್ನು ಕಡಿಮೆ ಮಾಡಬಹುದು. ಯಾವ ಥರ ನಷ್ಟ ಕಡಿಮೆ ಮಾಡಬಹುದು ಅಂದರೆ, ವಿಮೆಯ ಮುಖಾಂತರ ಕಡಿಮೆ ಮಾಡಬಹುದು. ಈ ನಿರೀಕ್ಷಿತ ನಷ್ಟ ವಿಮೆ ಮೂಲಕ ಕಡಿಮೆ ಮಾಡುವುದರಿಂದ ಉದ್ಯಮಶೀಲ ಇದಕ್ಕೆ ಹೆಚ್ಚಾಗಿ ಚಿಂತೆ ಮಾಡುವುದಿಲ್ಲ. ಯಾವ ನಿರೀಕ್ಷಿತ ನಷ್ಟ ಹಂಗಿತ್ತಂದ್ರೆ,
ಬೆಂಕಿ ಹತ್ತುದು, ಕಳುವಾಗೋದು, ಲೂಟಿ ಆಗೋದು, ಇವೇ ಮೊದಲಾದ ನಷ್ಟಗಳು ಕೆಲವೊಂದು ಏನವ, ಇವನ್ನ ನೀವು ವಿಮೆ ಮುಖಾಂತರ ಇವನ್ನ ಕಡಿಮೆ ಮಾಡ್ಕೋಬಹುದು. ಅಪಘಾತಗಳ ಆಗಬಹುದು, ಕಡಿಮೆ ಮಾಡ್ಕೋಬಹುದು, ಭೂಕಂಪ ಆಗಬಹುದು ಇವನ್ನ. ಆದ್ರೆ ಕೆಲವೊಂದು ಬಿಸ್ನೆಸ್ ಒಳಗೆ ಅನಿಶ್ಚಿತ ನಷ್ಟಗಳವ. ಇವುಗಳನ್ನು ಮೊದಲೇ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕಾಗೋದಿಲ್ಲ, ಆಮೇಲೂ ಸಹ ಇವನು ವಿಮೆ ಮುಖಾಂತರ ಕಡಿಮೆ ಮಾಡ್ಲಿಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಗ್ರಾಹಕರ ಅಭಿರುಚಿ ಮತ್ತು ಬೇಡಿಕೆ ಬದಲಾಗುವುದು. ಈಗೆಲ್ಲ ಫೆಸ್ಟಿವಲ್ ಸೀಸನ್ ಬಂದದ ನೋಡ್ರಿ. ಸೊ ಫೆಸ್ಟಿವಲ್ ಸೀಸನ್ಗೆ ತಕ್ಕಂಗೆ ಜನರು ವಸ್ತುಗಳ ಉತ್ಪಾದನೆ ಮೊದಲೇ ಮಾಡಿಟ್ಬಿಟ್ಟಿರ್ತಾರೆ. ಆದ್ರೆ ಅವರು ಉತ್ಪಾದನೆ ಯಾವ ಥರ ಮಾಡಿರ್ತಾರೆ ಅಂದ್ರೆ, ಹೋದ ವರ್ಷ ಅಥವಾ ಸಮ್ಹೌ ದೇ ಸ್ಟಡಿ ದ ಪ್ರೆಸೆಂಟ್ ಟ್ರೆಂಡ್ ಆಲ್ಸೋ, ಅದ್ರ ಮೇಲೆ ಉತ್ಪಾದನೆ ಮಾಡಿಬಿಟ್ಟಿರ್ತಾರೆ. ಅದ್ರ ಗ್ರಾಹಕರ ಅಭಿರುಚಿ ಚೇಂಜ್ ಆಗಿತ್ತು, ಬೇರೆ ಏನೋ ವಸ್ತುಗಳನ್ನು ನೋಡಿ ಅಂದ್ರೆ ನೀವು ತಯಾರಿಸಿದ ವಸ್ತುಗಳನ್ನು ಗ್ರಾಹಕರು ಕೊಂಡುಕೊಳ್ಳದೇ ಇರಬಹುದು, ಆವಾಗ ನಿಮಗೆ ನಷ್ಟ ಆಗ್ತದೆ. ಅಥವಾ ತಂತ್ರಜ್ಞಾನದಲ್ಲಿ ಬದಲಾವಣೆ ಆಗ್ಬೋದು. ನೀವು ವಸ್ತುಗಳ ತಯಾರು ಮಾಡಿದ ಮೇಲೆ ಅಥವಾ ನೀವು ಸಂಪನ್ಮೂಲಗಳ ಖರೀದಿ ಮಾಡಿದ ಮೇಲೆ ತಂತ್ರಜ್ಞಾನದೊಳಗೆ ಬದಲಾವಣೆ ಆಗ್ಬೋದು. ಆವಾಗ ಸಹ ಹೊಸ ವಸ್ತುಗಳು ಬರ್ತಾವ. ನೀವು ಈ ತಂತ್ರಜ್ಞಾನ ಬದಲಾವಣೆಯನ್ನು ನಾವು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದೇ ಥರ ಕಾಂಪಿಟೇಟರ್ಸ್ ಮಾರ್ಕೆಟ್ ಸ್ಟ್ರಾಟಜಿ, ಈ ನಿಮಗೆ ಸ್ಪರ್ಧಾಳುಗಳಾದಂತಹ ಅವರ ಮಾರುಕಟ್ಟೆ ರಣತಂತ್ರಗಳು ಬೇರೆ ಬೇರೆ ಅವು ಹೆಚ್ಚು ಜನರಿಗೆ ಇಷ್ಟ ಆದವು ಅಂದ್ರೆ ಅವರ ವಸ್ತುಗಳ ಮಾರಾಟ ಆಗ್ತಾವ, ನಿಮ್ಮೂ ಆಗೋದಿಲ್ಲ. ನೀವೀಗ ಫೆಸ್ಟಿವಲ್ ಸೀಸನ್ ಅದ, ಮಾರ್ಕೆಟ್ ಮಾಡ್ಲಿಕ್ಕೆ ಹೋಗ್ತೀರಿ, ನೋಡ್ತೀರಿ ಎಲ್ಲಿ ಆಫರ್ಸ್ ಅವಲೆ ಅಲ್ಲಿ ಹೋಗೋಣ ಅಂತೀರಿ ನೀವು ಆಟೋಮೆಟಿಕ್ಲಿ. ಹೌದೋ ಇಲ್ಲೋ? ಕೆಲವೊಂದು ಕಡೆ ಫ್ರೀ ಗಿಫ್ಟ್ಸ್ ಅವ, ಲಾಟ್ರಿ ಅದ, ಬೈ ಒನ್ ಗೆಟ್ ಒನ್ ಫ್ರೀ ಅದ, 20-30% ಡಿಸ್ಕೌಂಟ್ ಅದ, ಫ್ರೀ ಹೋಮ್ ಡೆಲಿವರಿ ಅದ. ಸೊ ಈ ಥರ ಡಿಫ್ರೆಂಟ್ ಮಾರ್ಕೆಟ್ ಸ್ಟ್ರಾಟಜಿಗಳನ್ನು ಕಾಂಪಿಟೇಟರ್ಸ್ ಮಾಡಿರ್ತಾರೆ ಟು ಇನ್ಕ್ರೀಸ್ ದೇರ್ ಸೇಲ್. ಅಲ್ಲಿ ನಿಮ್ಮ ಸ್ಟ್ರಾಟಜಿ ವರ್ಕೌಟ್ ಆಗಲಿಲ್ಲ, ಕಾಂಪಿಟೇಟಿವ್ ಸ್ಟ್ರಾಟಜಿ ಮಾರ್ಕೆಟ್ ಒಳಗೆ ವರ್ಕೌಟ್ ಆತಂದ್ರೆ ನಿಮ್ಮ ವಸ್ತುಗಳು ಹೆಚ್ಚು ಮಾರದೆ ನೀವು ಲಾಸ್ ಅನುಭವಿಸಬಹುದು. ಸೊ ಉದ್ಯಮಶೀಲನನ್ನು ಸಾಹಸಿ ಉದ್ಯಮಶೀಲ ಅನ್ಲಿಕ್ಕೆ ಇದೇ ನಷ್ಟವನ್ನು ಯಾವ ಥರ ಎದುರಿಸ್ತಾನೆ. ಈ ನಷ್ಟವನ್ನು ವಿಮೆಗಳ ಮುಖಾಂತರ ಕಡಿಮೆ ಮಾಡ್ಕೊಳ್ಳಿಕ್ಕೆ ಬರುವುದಿಲ್ಲ. ಉದ್ಯಮಶೀಲ ತನ್ನ ಚತುರತೆಯಿಂದ, ಮುಂದಾಲೋಚನೆಯಿಂದ, ಜಾಣತನದಿಂದ, ಜ್ಞಾನದಿಂದ ಈ ಅನಿಶ್ಚಿತತೆಯ ನಷ್ಟವನ್ನು ಎದುರಿಸಬೇಕು, ಅವನ್ನ ಯಶಸ್ವಿಯಾಗಿ ಬಗೆಹರಿಸಬೇಕು. ಯಾರು ಯಶಸ್ವಿಯಾಗಿ ಬಗೆಹರಿಸ್ತಾರೋ ಅವನಿಗೆ ಯಶಸ್ವಿ ಉದ್ಯಮಶೀಲ ಅಂತ ಹೇಳಿ ನಾವು ಕರಿತೀವಿ. ಸೊ ಸೆಕೆಂಡ್ ಕೆಪಾಸಿಟಿ ಆಫ್ ದ entrepreneur is entrepreneur as an organizer. Another French economists developed the concept of entrepreneur as a person to bring together factors of production. Factors of production, once again I am going to mention here, men, money, materials, the things required to produce a product. So he bring together factors of production. So an entrepreneur is one who combines the land of one, labor of the another, capital of the at another to produce a product. By selling the product in the market, he pays rent to the landlord, wages to the salary, interest to the capital. What remains in his is his profit. So organizing the factors of production is very complicated thing with the moral quality of the work judgment, full knowledge about the business world, command over the sufficient capital,
an entrepreneur successfully organize the factors of the production. So, according to the G.H. Evans, entrepreneurs are a person who initiate, organize, manage and control the affairs of the business unit that combines the factors of production to supply goods and services, whether the business pertain to agriculture, industry, trade or professions. ಯಾವುದೇ ಥರದ ಬಿಸ್ನೆಸ್, ಎನಿ ಟೈಪ್ಸ್ ಆಫ್ ಬಿಸ್ನೆಸ್, it is the duty of the entrepreneurs to organize, manage, initiate and control the factors of the production. Then only he can successfully run the business. Nowadays, okay, next ಕನ್ನಡ ಮೀಡಿಯಂ ಇದರೊಳಗೆ ಹೇಳಬೇಕಂದ್ರೆ ಉದ್ಯಮಶೀಲ ಸಂಘಟನೆಕಾರ ಅಂತ ಹೇಳ್ಯಾರ. ಉದ್ಯಮಶೀಲ ಮೊದಲ ನಷ್ಟಧಾರಕ ಅಂತ ಹೇಳಿದರು, ಕೆಲವೊಬ್ಬರು ಅವನು ಬಂಡವಾಳಶಾಹಿ ಅಥವಾ ಬಂಡವಾಳ ಒದಗಿಸುವವನು ಅಂತ ಹೇಳಿದರು. ಆದ್ರೆ ಬಿಟ್ವೀನ್ 1767 to 1832 ಉದ್ಯಮಶೀಲನನ್ನು ಬಂಡವಾಳ ಹೊಂದಿಸುವವ ಅಂತ ಕರೆದರು. ಆಮೇಲೆ ಉದ್ಯಮ ಚತುರನನ್ನು ಉತ್ಪಾದನೆಗೆ ಬೇಕಾದಂತಹ ವಸ್ತುಗಳನ್ನು ಸಂಯೋಜಿಸುವುದು, ಅವುಗಳ ಮೇಲ್ವಿಚಾರಣೆ ಮಾಡುವುದು ಮತ್ತು ವಸ್ತುಗಳ ಉತ್ಪಾದನೆ ಮಾಡಿ ಮಾರುಕಟ್ಟೆಯಲ್ಲಿ ಮಾರುವುದು, ಇದು ಉದ್ಯಮಶೀಲನ ಕೆಲಸ. ಈಗ ಉತ್ಪಾದನೆಗೆ ಬೇಕಾದ ವಸ್ತುಗಳ ಸಂಯೋಜಿಸುವುದು ಅಂದರೆ ಯಾವ ವಸ್ತುಗಳು ಅಂದರೆ ಒಂದು ವಸ್ತುವಿನ ಉತ್ಪಾದನೆಗೆ ಬೇಕಾದಂತಹ ವಸ್ತುಗಳು ಯಾವುವು? ಮಾನವ ಸಂಪನ್ಮೂಲ ಇರಬಹುದು, ಕಚ್ಚಾ ವಸ್ತುಗಳು ಇರಬಹುದು, ಅಥವಾ ಯಂತ್ರೋಪಕರಣಗಳಿರ್ಬೋದು, ಹಣಕಾಸು ಇರ್ಬೋದು. ಇವುಗಳನ್ನೆಲ್ಲ ಬರೇ ಸಂಯೋಜಿಸುವುದಲ್ಲದೆ ಇವನ್ನ ಮೇಲ್ವಿಚಾರಣೆ ಮಾಡಿ ಅಂದ್ರೆ ಹೆಚ್ಚು ವೆಚ್ಚ ಮಾಡದೆ ಸರಿಯಾಗಿ ಉಪಯೋಗಿಸಿ ಒಂದು ವಸ್ತುವನ್ನು ಉತ್ಪಾದನೆ ಮಾಡುವುದು, ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದು. ತಾನು ತಯಾರಿಸಿದ ವಸ್ತುಗಳ ಬೆಲೆ ಮಾರುಕಟ್ಟೆಯಲ್ಲಿ ಹೆಚ್ಚಿತ್ತು ಅಂದ್ರೆ ಅಥವಾ ವಸ್ತುಗಳ ಮಾರಾಟ ಮಾಡಿ ಬಂದಂಥ ಹಣದಿಂದ ಅವ ರೆಂಟ್ ಇರ್ಬೋದು, ಅಥವಾ ಲೇಬರ್ಸಿಗೆ ಕೂಲಿ ಅಥವಾ ಸಂಬಳ ಇರ್ಬೋದು, ಅಥವಾ ಬಂಡವಾಳ ತೆಗೆದುಕೊಂಡವರಿಗೆ ಬಡ್ಡಿ ಇರ್ಬೋದು, ಇವೆಲ್ಲ ಖರ್ಚು. ಆಮೇಲೆ ಕಚ್ಚಾ ಪದಾರ್ಥಗಳನ್ನು ಕೊಂಡುಕೊಂಡದಕ್ಕೆ ಖರ್ಚು ಇರ್ಬೋದು. ಇವೆಲ್ಲ ಕೊಡ್ಲಿಕ್ಕೆ ಅದನ್ನು ಉಪಯೋಗಿಸ್ತಾನ. ಇವೆಲ್ಲ ಖರ್ಚುಗಳನ್ನು ಕೊಟ್ಟು ಹಣ ಉಳಿತು ಅಂದ್ರೆ ಅವನಿಗೆ ಅದು ಲಾಭ. ಸೊ ಈ ಥರ ಉದ್ಯಮಶೀಲನನ್ನು ಸಂಘಟನೆಕಾರನಾಗಿ ನೋಡಲಿಕ್ಕೆ ಶುರು ಮಾಡಿದರು. ಆಮೇಲೆ ಈ ಸಂಘಟಿಸುವಾಗ ಅನೇಕ ಸಮಸ್ಯೆಗಳು ಬರ್ತಾವೆ. ಆ ಸಮಸ್ಯೆಗಳನ್ನು, ಆ ತೊಡಕು ತೊಂದರೆಗಳನ್ನು ಅವನೇ ಬಗೆಹರಿಸಬೇಕು. ಯಾವ ಥರ ಬಗೆಹರಿಸಬೇಕು? ಬಗೆಹರಿಸಲಿಕ್ಕೆ ಅವನ ಕಡೆ ಹತ್ರ ಏನು ಕ್ವಾಲಿಟಿ ಇರಬೇಕು ಅಂದ್ರೆ ಕೆಲಸದ ಬಗ್ಗೆ ವಿವೇಚನಾ ಶಕ್ತಿ ಇರಬೇಕು, ಸತತ ಪ್ರಯತ್ನ ಇರಬೇಕು, ಪ್ರಪಂಚ ಜ್ಞಾನ ಇರಬೇಕು, ಸಾಕಷ್ಟು ಬಂಡವಾಳ ಪಡೆಯುವ ಸಾಮರ್ಥ್ಯ ಇರಬಹುದು, ಅಥವಾ ಲಾಭದ ಅನಿಶ್ಚಿತತೆಯನ್ನು ಹೊರುವ ಶಕ್ತಿ ಇರಬೇಕು. ಇವು ಎಲ್ಲ ಗುಣಗಳು ಇದ್ದು ಅಂದ್ರೆ ಉದ್ಯಮಶೀಲ ಈ ಉತ್ಪಾದನಾ ವಸ್ತುಗಳ ಸಂಘಟನೆ ಮಾಡುವಲ್ಲಿ ಅವ ಯಶಸ್ವಿ ಆಗ್ತಾನೆ. ದೂರದೃಷ್ಟಿ ಇರಬೇಕು. ಕಚ್ಚಾ ಪದಾರ್ಥ ಯಾವ ಥರ ಅದ, ಯಂತ್ರೋಪಕರಣ ಯಾವುದು ಮಾಡಬೇಕು, ಎಷ್ಟು ಜನರನ್ನು ಕೆಲಸಕ್ಕೆ ತಗೋಬೇಕು, ಸೊ ಬಂಡವಾಳವನ್ನು ಪಡಿಬೇಕಾದ್ರೆ ಯಾವ ಥರ ಪಡಿಬೇಕು, ಎಷ್ಟು ಬಡ್ಡಿ ಕೊಡಬೇಕು, ಅದನ್ನು ಮತ್ತು ಅದಲ್ಲದೆ ಈ ಸಂಘಟಿಸಿದಂಥ ವಸ್ತುಗಳನ್ನು ಯಾವುದೇ ರೀತಿಯಾದಂಥ ವೆಚ್ಚವಿಲ್ಲದೆ ದಕ್ಷತೆ ಮತ್ತು ಪರಿಣಾಮಕಾರಿಯಾಗಿ ಅವನ್ನ ಉಪಯೋಗಿಸಬೇಕು.
ಸೊ ಅದಕ್ಕೆ ಉದ್ಯಮಶೀಲನನ್ನು ಸಂಘಟನೆಕಾರ ಅಂಥೇಳಿ ಕರೆದ್ರು. ಈಗ ನಾವು ಮೂರನೇದ್ದು ಮತ್ತು ಕೊನೆಯ ಕೆಪಾಸಿಟಿಯನ್ನು ನೋಡಿದ್ರೆ ಎಂಟ್ರಪ್ರಿನ್ಯೂರ್ ಆ್ಯಸ್ ಎ ಇನೋವೇಟರ್. ಎಂಟ್ರಪ್ರಿನ್ಯೂರ್ ಆ್ಯಸ್ ಆ್ಯನ್ ಇನೋವೇಟರ್. ಸೊ entrepreneur is basically an innovator who carries out a new combination to initiate and accelerate the process of economic development. An entrepreneur is an innovator who develops untried technology. So in 1934 20th century ಒಳಗೆ ಆಂಟ್ರಪ್ರಿನ್ಯೂರ್ಸ್ದು ಮೀನಿಂಗ್ ಚೇಂಜ್ ಆಯ್ತು. ಏನಂದ್ರೆ some modern economists identify the entrepreneur as a innovator. He always carries to new combination. He tried to develop the untried technologies. For example, not only introduce the new products but also introduce the new method of production, opening of the new market, consequent of a new source of raw materials or semi-manufactured goods, carrying out the new form of organization of any society,